ಅವಾಗ ಅಲ್ಲ ನೋಡಿ ನಾನು ಇನ್ನೂ ಏನ್ ರಿಸಲ್ಟ್ ಬಂದಿಲ್ಲ, ನಾನು ಆದ್ರೂ ಹೇಳ್ತಿರೋದು ನಾವಿದನ್ನ ಟಿವಿಕೆಯಿಂದ ತನ್ನ ಡ್ರೈವರ್ ಮಗನಿಗೂ ಕೂಡ ವಿಜಯ್ ಟಿಕೆಟ್ ಕೊಟ್ಟಿದ್ರು. ಈಗ ಆ ಚಾಲಕನ ಮಗ ಶಬರಿನಾಥನ್ 30 ವರ್ಷಗಳಿಂದ ವಿಜಯ್ ಕಾರ್ ಡ್ರೈವರ್ ಆಗಿರುವಂತಹ ರಾಜೇಂದ್ರನ್ ಅವರ ಮಗನಿಗೆ ಟಿಕೆಟ್ ಕೊಡಲಾಗಿತ್ತು ಟಿವಿಕೆ ವತಿಯಿಂದ. ಈಗ ಅವರು ಕೂಡ ಗೆಲುವಿನ ಹೊಸ್ತಿಲಲ್ಲಿದ್ದಾರೆ. ಡಿಎಂಕೆನ ಮೀರಿಸಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಶಬರಿನಾಥನ್ ಈಸ್ ದ ಸನ್ ಆಫ್ ವಿಜಯ್ ಕಾರ್ ಡ್ರೈವರ್. ನಿಜ, ಇಂತಹ ಸುದ್ದಿ ಬಂದಾಗ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಅಭಿಮಾನಕ್ಕೆ ಬೆಲೆ ಕೊಡಬೇಕು ಅಂದ್ರೆ ಈ ರೀತಿ, ಗೌರವಕ್ಕೆ ಸೇವೆಗೆ ಬೆಲೆ ಕೊಡೋದು ಅಂದ್ರೆ ಇದೇ ಇರಬೇಕು ಅಂತ ಅನ್ಸುತ್ತೆ. ಗೆಲುವಿನ ಹೊಸ್ತಿರಲ್ಲಿ ರಾಜೇಂದ್ರನ್ ಅವರ ಮಗ ಶಬರಿನಾಥ್. ದೃಶ್ಯದ ಬಲಭಾಗದಲ್ಲಿ ನೋಡ್ತಿದ್ದೀರಲ್ಲ ನನ್ನ ಪಕ್ಕದ ಒಂದು ವಿಂಡೋ ಅಲ್ಲಿ, ಅದೇ ವ್ಯಕ್ತಿ ನೋಡಿ ಬಹಳ ಭಾವುಕರಾಗಿದ್ದಂಗೆ ಕಾಣ್ತಾ ಇದೆ. ಗೆಲುವಿನ ಹೊಸ್ತಿಲಲ್ಲಿದ್ದಾರೆ ಟಿವಿಕೆ ಪಕ್ಷದ ಅಭ್ಯರ್ಥಿ ಶಬರಿನಾಥನ್, ಹೂ ಇಸ್ ಸನ್ ಆಫ್ ರಾಜೇಂದ್ರ. ರಾಜೇಂದ್ರ ಯಾರು ಅಂತ ಹೇಳಿದ್ರೆ ವಿಜಯ್ ದಳಪತಿ ಅವರ ಸಾರಥಿ, ಕಾರಿನ ಚಾಲಕ. ಟಿವಿಕೆಯಿಂದ ತನ್ನ ಡ್ರೈವರ್ ಮಗನಿಗೂ ಕೂಡ ಟಿಕೆಟ್ ಕೊಟ್ಟಿದ್ರು ವಿಜಯ್. ಆದ್ರೆ ಈಗ ಟಿಕೆಟ್ಗೆ ಬೆಲೆ ಸಿಕ್ಕಿದೆ. ಗೆಲುವಿನ ಹೊಸ್ತಿಲಲ್ಲಿ ಕಾರ್ ಡ್ರೈವರ್ ರಾಜೇಂದ್ರನ್ ಅವರ ಮಗ ಶಬರಿನಾಥ್ ಇದ್ದಾರೆ. 30 ವರ್ಷಗಳಿಂದ ವಿಜಯ್ ಅವರ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ರಾಜೇಂದ್ರ ಅವರ ಮಗನಿಗೆ ಟಿಕೆಟ್ ಕೊಡಲಾಗಿತ್ತು. ವಿರುಗಾಂಪಕ್ಕಂ ಅನ್ನುವ ಕ್ಷೇತ್ರ. ಡಿಎಂಕೆಯನ್ನು ಮೀರಿಸಿ ಮುನ್ನಡೆಯನ್ನು ಕಾಯ್ದುಕೊಂಡು ಗೆಲುವನ್ನ ತನ್ನದಾಗಿಸಿಕೊಳ್ಳುವ ನಿಟ್ಟಿನಲ್ಲಿ ಆ ಹೊಸ್ತಿಲಲ್ಲಿ ಇದ್ದಾರೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಎಸ್ ರಿಷಿಕ್ ವಿಹಾನ್, ಈ ಬೈ ಎಲೆಕ್ಷನ್ಸ್ಗೆ ಇನ್ನೊಂದು ವರ್ಣನೆ ನಾವು ಕೊಡೋದಾದ್ರೆ BYI ಬೈ ಅಂತಾನೂ ಆಗ್ತದೆ, BUY ಬೈ ಎಲೆಕ್ಷನ್ ಅಂತಾನೂ ಆಗ್ತದೆ. ಕರೆಕ್ಟ್, ಬಯೋ ಎಲೆಕ್ಷನ್ ಆಗುತ್ತೆ. ಎಕ್ಸಾಕ್ಟ್ಲಿ. ಸೊ ಇಲ್ಲಿ ಆಗಿರುವಂತದ್ದು ಒಂದು ಸಿಎಂ ಇಂದ ಹಿಡ್ಕೊಂಡು ಒಂದು ಕಂಪ್ಲೀಟ್ ಕ್ಯಾಬಿನೆಟ್ ಮಿನಿಸ್ಟರ್ಗಳ ನೀವು ಕುತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದನ್ನೇ ನಾವ್ ಹೇಳ್ತಾ ಇದೀವಿ. ನಾವ್ ಇದನ್ನ ಬೈ ಎಲೆಕ್ಷನ್ ಅನ್ಕೋಬೇಕಾ ಅಥವಾ BUY ಬೈ ಎಲೆಕ್ಷನ್ ಅಂತ ಅನ್ಕೋಬೇಕಾ, ಇದನ್ನ ಅನ್ಕೋಬೇಕಾ ಅಥವಾ ನಿಮ್ಗೆ ಅನುಕಂಪದ ಎಲೆಕ್ಷನ್ ಅಂತ ಬೈ ಎಲೆಕ್ಷನ್ BUY ಎಲೆಕ್ಷನ್ ಅಂತಿದ್ದೀರಲ್ಲ, ಜೊತೆಗೆ ಇನ್ನೊಂದಿದೆ. ಈಗ ಅನುಕಂಪದ ಎಲೆಕ್ಷನ್ ಅಂತ ಅನ್ಕೋಬೇಕಾ ನಾವು ಅಥವಾ ಹಣಕಂತೆ ಅಂತ ಎಲೆಕ್ಷನ್ ಅಂತ ಅನ್ಕೋಬೇಕಾ ನಾವು ಇದನ್ನ? ಈಗ ಅವ್ರು ಈಗ ಒಂದು ಕಂಪ್ಲೀಟ್ ಸಿಎಂ ಆಡಳಿತ ಬಿಟ್ಟುಬಿಟ್ಟು ನಿಮ್ಗೆ ಏನೆಲ್ಲ ಆಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ನೀವು ಅರ್ಥ ಮಾಡ್ಕೋಬೇಕು ಅದ್ರ ಪ್ರೆಸೆನ್ಸ್ ಯಾವ ರೀತಿ ಇದೆ ಅಂತ. ಮಾಡ್ತಾ ಇತ್ತು ನಿಮ್ಗೆ, ಆದ್ರೆ ನಿಮ್ಗೆ ಎಷ್ಟು ಪ್ರತಿಷ್ಠೆ ಆಗಿ ತಗೊಂಡಿದ್ರು ಅಂತ ಹೇಳಿದ್ರೆ ಅದು ಮಾತಾಡ್ತಾ ಇರುವಂತದ್ದು ಈ 2 ಕ್ಷೇತ್ರದಿಂದ ನಿಮ್ಗೆ ಆಗ್ತಾ ಇರುವಂತ ಲಾಭ ನಷ್ಟ ಏನೂ ಇಲ್ಲ. ಆದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಿಎಂ ಇಂದ ಹಿಡ್ಕೊಂಡು ಕಂಪ್ಲೀಟ್ ಕ್ಯಾಬಿನೆಟ್ ಬಂದು ಕೂತ್ಕೊಂಡಿತ್ತು ಅಂತಂದ್ರೆ ಇದ್ರ ಅರ್ಥ ನೀವು ಅರ್ಥ ಮಾಡ್ಕೋಬೇಕಾಗಿರುವಂತದ್ದು ಇದು ಯಾವ ರೀತಿ ಎಲೆಕ್ಷನ್ ನಡೀತಿದೆ, ಯಾವ ರೀತಿ ಕೆಲವೊಂದು ವಿಚಾರ ನೀವು ಹೇಳ್ತಾ ಇದ್ದೀರಿ. ಇಡೀ ಸರ್ಕಾರಕ್ಕೆ ಸರ್ಕಾರವೇ ಆಡಳಿತ ಯಂತ್ರವೇ ಅಲ್ಲಿದ್ದು ಕೆಲಸ ಮಾಡಿದೆ ಅಂತ ಹೇಳ್ತಾ ಇದ್ರೆ ಅಲ್ವಾ? ಈಗ ಕೆಲಸ ಮಾಡಬಾರ್ದಾಗಿತ್ತು ಅಂತನಾ? ಮಾಡಬಾರ್ದಾಗಿತ್ತು ಅಂತ ಒಂದ್ ನಿಮಿಷ ಸರ್, ಇದು ಉಪಚುನಾವಣೆ, ಸೋತ್ರು ಗೆದ್ರು ಅಷ್ಟೇ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಯಾಕೆ ಬಿಡ್ಬೇಕು ಅವರು? ಏನ್ ಮೆಸೇಜ್ ಕೊಡೋಕೆ ಅಲ್ಲಿ ಮಾಡಿದಾರೆ ಅನ್ನೋದ್ರ ಕ್ಲಿಯರ್ ಆಗಿ ಬೇರೆ ಏನು ಡಿವಿಯೇಟ್ ಮಾಡದೆ ಹೇಳಿ. ಸರ್ ನೋಡಿ, ರಾಜ್ಯ ಸರ್ಕಾರದಲ್ಲಿ ಅವ್ರ ಆಡಳಿತ ಮೆಚ್ಕೊಂಡು ಜನ ವೋಟ್ ಹಾಕ್ತಾರೆ ಅನ್ನೋದಾಗಿದ್ರೆ ಅವ್ರು ಬಂದು ನಾಮಿನೇಷನ್ ಮಾಡಿ ಹೋಗ್ಬೇಕಾಗಿತ್ತು. ಒಂದು ದಿವಸ ಭಾರತೀಯ ಜನತಾ ಪಕ್ಷದ ವಕ್ತಾರರು ವಿಜಯೇಂದ್ರ ಅವರು ಕೂಡ ಈ ಮುಂಚೆ ಇದನ್ನ ಮಾತಾಡ್ತಾ ಇದ್ರು. ಯಾವ ವಿಚಾರ? ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ SDPI ಅಭ್ಯರ್ಥಿ ಎಷ್ಟು ವೋಟ್ ಪಡೆದುಕೊಳ್ತಾರೆ ಇನ್ನು ಬಾಕಿ ಇದೆ, ಮುಸ್ಲಿಮರ ವೋಟ್ ಡಿವೈಡ್ ಆಗ್ಲೇ ಇಲ್ವಾ ಆಯ್ತಾ ಅನ್ನೋದಕ್ಕೆ ಉತ್ತರ ಸಿಗುವ ನಿಟ್ಟಿನಲ್ಲಿ ಸದ್ಯದ ಅಪ್ಡೇಟ್ಸ್ ನಿಮ್ಮ ಅಶ್ವವೇಗ ಸ್ಕ್ರೀನ್ ಅಲ್ಲಿ. ದಾವಣಗೆರೆಯಲ್ಲಿ ಮುಸ್ಲಿಂ ಅಭ್ಯರ್ಥಿಗಳು ಕಮಾಲ್ ಮಾಡಿಲ್ಲ. ಸಮರ್ಥಿಗೆ 14 ಮುಸ್ಲಿಂ ಅಭ್ಯರ್ಥಿಗಳ ಸ್ಪರ್ಧೆ ಯಾವುದೇ ಪರಿಣಾಮವನ್ನ ಬೀರಿಲ್ಲ. SDPI ಅಫ್ಜರ್ ಕೊಡ್ಲಿಪೇಟೆಗೆ 10,000ಕ್ಕಿಂತ ಸ್ವಲ್ಪ ಆಚೆ ಈಚೆ ಮತಗಳು ಬಂದಿದ್ದಾವೆ. 9ನೇ ಸುತ್ತಿನವರೆಗೂ 1,000 ಗಡಿಯನ್ನ ದಾಟಿಲ್ಲ 13 ಮುಸಲ್ಮಾನ್ ಅಭ್ಯರ್ಥಿಗಳು.
ಸಾದಿಕ್ ಪೈಲ್ವಾನ್ ಪಾಷಾ ಅವ್ರಿಗೆ ಬಂದಂಥದ್ದು 19 ಮತಗಳು. ಅದನ್ನ ಬಹುಶಃ ಅಲ್ಲಿ ಅವ್ರನ್ನೇನು ನ್ಯೂಟ್ರಲ್ ಮಾಡಿಸಿದ್ರು, ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳೋಕೆ ಸಾಧ್ಯ ಆಗಿರಲಿಲ್ಲ. ರಾಜಕಾರಣದ ಒಳಮರ್ಮಗಳು ನಾವು ಹೇಳಬೇಕಾಗಿಲ್ಲ, ನೀವು ಹೇಳಬೇಕಾಗಿಲ್ಲ, ಯಾವ ರೀತಿ ನಡೆಯುತ್ತೆ